ಸೊ ಇನ್ಮೇಲಿಂದ ಬ್ಲಾಗ್ ನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಗೈಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ನೋಡ್ತಿದ್ದೀರಾ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾನು ಫ್ಯಾಮಿಲಿ ವ್ಲಾಗ್ ಮಾಡ್ಲಾ ಅಥವಾ ಚಾಲೆಂಜ್ ವಿಡಿಯೋಸ್ ಮಾಡ್ಲಾ ಅಂತೇಳಿ ನೀವು ಕಮೆಂಟ್ ಮಾಡಿ. ನಿಧಾನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಸೊ ಇನ್ಮೇಲಿಂದ ವ್ಲಾಗ್ನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಗೈಸ್. ನಮ್ಮ ಅಕ್ಕ ನಮ್ಮ ಬಾವವ್ರ ಹತ್ರ ಎಲ್ಲ ಕೇಳ್ಕೊಂಡು ಇನ್ಮೇಲಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂತ ಅಂದರೆ ಚಾಲೆಂಜ್ ವೀಡಿಯೋಸ್ ಮಾಡ್ತಾ ಇರ್ತೀನಲ್ವಾ, ಅದನ್ನು ಒಂದು ವಾರಕ್ಕೊಂದ್ಸಲ ಅಥವಾ 10 ದಿನಕ್ಕೊಂದ್ಸಲ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಕಂಪ್ನಿಲಿ ರಜೆ ಸಿಗ್ದಾಗ ಮಾಡ್ತಾ ಇದ್ದೀನಿ. ಬಟ್ ಅದು ತುಂಬ ಲಾಂಗ್ ಗ್ಯಾಪ್ ಆಗ್ತಿರೋದ್ರಿಂದ ಮನೇಲೂ ವೀಡಿಯೋ ಮಾಡೋಣ, ಫ್ಯಾಮಿಲಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಇವಾಗ ಫಸ್ಟ್ ಜಿಮ್ಮಿಗೆ ಹೋಗಿ ಜಿಮ್ಮಿಂದ ಆಮೇಲೆ ಬಂದಾದ್ಮೇಲೆ ವೀಡಿಯೋ ಮಾಡ್ತೀನಿ, ಬನ್ನಿ ಹೋಣ. ಗೈಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೆ ನೋಡ್ತಿದ್ದೀರಾ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಗೈಸ್. ಇವತ್ತು ನಮ್ಮ ಏರಿಯಾದಲ್ಲಿ ಜಿಗಣಿ ಏರಿಯಾದಲ್ಲಿ ಕರ್ಗ ಇದೆ ಗೈಸ್. ಸೊ ಕರ್ಗ ಯಾವ ರೀತಿ ನಡೆಯುತ್ತೆ ಏನು ಅಂತೇಳಿ ಅದ್ರದ್ದು ವೀಡಿಯೋ ಮಾಡ್ತೀನಿ. ಸೊ ಇವಾಗ ಮನೆಗೆ ಹೋದಾದ್ಮೇಲೆ ನನಗೆ ಮಾತಾಡೋಕೆ ಏನು ಭಯ ಅಲ್ಲ, ಬಟ್ ಒಂಥರ ನಾಚಿಕೆ ನಮ್ಮ ಅಕ್ಕ ನಮ್ಮ ಬಾವ ಅವ್ರ ಎದುರುಗಡೆ ಎಲ್ಲ ಮಾತಾಡೋಕ್ಕೆ. ಸೊ ಇವತ್ತು ಹೋಗಿ ಮಾತಾಡಲೇಬೇಕಂತ ಅನ್ಕೊಂಡಿದ್ದೀನಿ. ಏನಕ್ಕಂತಂದರೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ ನನಗೆ. ಸೊ ಏನು ಮಾಡ್ತಿದ್ದೀನಿ ಲೈಫಲ್ಲಿ, ನಾನು ವೀಡಿಯೋಸ್ ಮಾಡ್ತೀರಾ ಸಾಕಾಗ್ತಿಲ್ಲ ಅಂತ ನನಗೆ ಒಂಥರ ಮನ್ಸಲ್ಲಿ ಕೊರಿತಾ ಇತ್ತು. ಸೊ ಅದಕ್ಕೋಸ್ಕರ ಇವತ್ತಿಂದನಾದರೂ ಮನೇಲಿ ಮಾತಾಡಬೇಕು, ಮನೇಲಿ ಎಲ್ಲರ ಜೊತೆ ಮಾತಾಡಿಸಿ ಯಾವ ರೀತಿ ನಡೆಯುತ್ತೆ ನಮ್ಮ ಲೈಫು ಅಂತ ನೋಡಬೇಕು ಅಂತ ಇದ್ದೀನಿ. ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ. ಸೊ ಗೈಸ್, ಇವಾಗ ನಾನು ಜಿಮ್ ಹತ್ರ ಬಂದಿದ್ದೀನಿ. ವರ್ಕೌಟ್ ಮಾಡಾದ್ಮೇಲೆ ಸಿಗ್ತೀನಿ ಗೈಸ್. ಸೊ ಇಲ್ಲಿ ಮಾತಾಡೋಣ ಅಂತ ಅಂದರೆ ಸಾಂಗ್ ಹಾಕಿರ್ತಾರಲ್ಲ, ಕಾಪಿ ರೈಟ್ ಇಶ್ಯೂ ಬರುತ್ತೆ ಗೈಸ್. ಫೈನಲಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀನಿ. ಸೊ ಇವತ್ತು ಟ್ರೈಸಿಪ್ಸ್ ವರ್ಕೌಟ್ ಮಾಡಿದೆ ಗೈಸ್. ಯಾವ ರೀತಿ ಬಾಡಿ ಇದೆ ಅಂತ ಸ್ವಲ್ಪ ನೋಡಿ. ಏನಾದರೂ ಬಾಡಿ ಬಂದಿದೆಯಾ ಅಂತ ಕಾಣಿಸುತ್ತಾ? ಇನ್ನೂ ಸುಮಾರು ವರ್ಕೌಟ್ ಮಾಡಬೇಕು ಗೈಸ್. ನಾನು ಫ್ಯಾಮಿಲಿ ವ್ಲಾಗ್ ಮಾಡ್ಲಾ ಅಥವಾ ಚಾಲೆಂಜ್ ವಿಡಿಯೋಸ್ ಮಾಡ್ಲಾ ಅಂತೇಳಿ ನೀವು ಕಮೆಂಟ್ ಮಾಡಿ. ನನಗೆ ಚಾಲೆಂಜ್ ವಿಡಿಯೋ ಮಾಡೋಕ್ಕೆ ಇಷ್ಟ, ಬಟ್ ನಮ್ಮ ಅಪ್ಪ ಅಮ್ಮ ಅಕ್ಕ ಅವರೆಲ್ಲ ಹೆವಿ ಬೇಜಾರಾಗ್ತಾರೆ. ಚಾಲೆಂಜ್ ವಿಡಿಯೋಸ್ ಅಂದರೆ ನಾರ್ಮಲ್ ಚಾಲೆಂಜ್ ಅಲ್ಲ, ಟಫ್ ಆಗಿರಬೇಕು, ಡಿಫ್ರೆಂಟ್ ಆಗಿರಬೇಕು ಅಂತೇಳಿ ನಾನು ಯೋಚನೆ ಮಾಡ್ತೀನಿ. ಬಟ್ ನಮ್ಮ ಅಕ್ಕ ಎಲ್ಲ ಬೇಜಾರಾಗ್ತಾರೆ ಅನ್ನೋ ವಿಚಾರಕ್ಕೋಸ್ಕರ ಏನು ಮಾಡೋದು, ಯಾವ ಥರ ಚಾಲೆಂಜ್ ಮಾಡೋದು, ಏನು ಹರ್ಟ್ ಆಗಿಲ್ದಾರಂಗಿರಂತ ಚಾಲೆಂಜ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಗೈಸ್. ಫೈನಲಿ ನಾನು ನಮ್ಮ ಮನೆಗೆ ಬಂದಿದ್ದೀನಿ ಇವಾಗ. ಸೊ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ. ಸೊ ಚಾರ್ಜ್ ಹಾಕಿ ಫ್ರೆಶ್ ಅಪ್ ಆಗಿ ಸೊ ಏನು ಟಿಫನ್ ಮಾಡಿದ್ದಾಳೆ, ಏನೇನು ತಿಂತೀನಿ ಅಂತ ತೋರಿಸ್ತೀನಿ ಗೈಸ್ ಇವತ್ತು. ಆಮೇಲೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಇವತ್ತು ನಮ್ಮ ಮನೆಯಲ್ಲಿ ಬ್ರೆಡ್ಡು, ಚಿಕನ್ ಸಾಂಬಾರ್, ನನಗೆ ರಾಗಿ ಗಂಜಿ, ಬ್ರೆಡ್ ಆಮ್ಲೆಟ್. ನಿಧಾನ ತಿನ್. ನಿಂಗೂ ಬೇಕೇನಾ? ಇದು ಬೇಕಾ ಬ್ರೆಡ್ ಆಮ್ಲೆಟು? ಬ್ರೆಡ್ ಆಮ್ಲೆಟ್ ಗೈಸ್. ನಮ್ಮಮ್ಮ ಫೋನ್ ಮಾಡಿದ್ದಾರೆ ನೋಡಿ, ಮಾತಾಡ್ತಿದ್ದಾಳೆ. ಮಾತಾಡೆ. ನಾಳೆ ಅನ್ನ ಸೋಮವಾರ ಕೇಳಲ್ಲಿ ನಾಯಿ ಮರಿ ಇದಾವ, ಕೇಳಲ್ ಮನೇಲಿ. ಟಿಫನ್ ಎಲ್ಲ ಆಗಿ ಇವಾಗ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡೋಣ. ಸಣ್ಣ ವಯಸ್ಸಲ್ಲಿ ನಾವು ಆಟ ಆಡ್ತಿದ್ವಿ, ಇವಾಗ ಆಟ ಆಡೋಣ ಬನ್ನಿ. ಏನ್ ಹೋಗಿದೆ? ಡಿಸ್ಪ್ಲೇ. ಅದು ಡಿಸ್ಪ್ಲೇ ಅಲ್ಲ. ಇವಾಗ ನೋಡಿ ನಮ್ಮ ಗುಂಡ ಚಡ್ಡಿ ಹಾಕೊಂಡು ಆಟ ಆಡ್ತಿದ್ದಾನೆ. ಏ ಅಕ್ಕ ಹೊಡಿತಾಳ ನಿನಗೆ? ಪೆಟ್ಟು ಕೊಡ್ತೀನಿ ಅನ್ನೋ ಅವಳಿಗೆ, ಸುಮ್ನಿರೇ. ಖುಷಿ ನಮ್ ಗುಂಡಂಗೆ ಅಲ್ಲೇನೋ ಗುಂಡ. ಇಲ್ಲಿ ಬಾ, ಇಲ್ಲಿ ತೋರ್ಸು ಅವಳಿಗೆ. ಚುಪ್ ಮಾಡು ಅವಳಿಗೆ. ಚುಪ್ಪನ್ನು ಕ್ಯಾಚ್. ನಮ್ಮ ಅಕ್ಕನ ಮಗಳಿಗೆ ನಾಳೆಯಿಂದ ಸ್ವಿಮ್ಮಿಂಗ್ ಸೇರಿಸ್ತಿದೀವಿ ಗೈಸ್. ಸೊ ಸ್ವಿಮ್ಮಿಂಗ್ ಡ್ರೆಸ್ ತರಕ್ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಡೆಕತ್ಲಾನಲ್ಲಿ ತಗೋಬರೋಣ. ಕೇಳೋಗು, ಅಮ್ಮನ ಹತ್ರ ಕೇಳೋ. ಅವನಕ್ಕ ಡೆಕತ್ಲಾನಲ್ಲೇ ತರೋಣ ಬಿಡ. ಇಲ್ಲೇ ಶಾಲೆ ನನ್ನ ಮೇಲೆ ಕೂರ್ಸೋಣ. ಹಗ್ಗದ್ಮೇಲೆ ಕಾಣಿಸ್ತಾನ. ಹಾಯ್ ಮಾಡ ಗುಂಡ, ಹಾಯ್ ಮಾಡ. ಹಾಯ್ ಕ್ಯಾಮ್ರಾ ಮ್ಯಾನ್ ನೋಡಿ, ಹಾಯ್ ಮಾಡಿ ಶಾನ. ನಮ್ಮ ತಮ್ಮ ಮೊನ್ನೆ ಕಟಿಂಗ್ ಮಾಡಿಸ್ಕೊ ಬಂದಿದ್ರು. ಇಲ್ಲಿ ನೋಡಿ, ಇಲ್ಲಿ ಕೂದ್ಲು ಹೆಂಗ್ ಬಿಟ್ಟಿದಾರ ಅಂದ್ರೆ ಕಾಣಿಸ್ತಿದ್ಯಾ? ಗುಡ ನಿತ್ಕೊಳ. ನಮ್ಮ ತಮ್ಮ ಜೋರ್ ಮಾಡಿದ್ರೆ ಹೆಂಗ್ ಮಾಡ್ತಾನೆ ನೋಡಿ. ಏನಾ ಹಠ ಮಾಡ್ತೀಯಾನಾ? ಸೈಡ್ ಬಾ. ಇನ್ನೊಂದ್ಸಲ ಹಠ ಮಾಡಿ ನೋಡಿ. ಈ ಕಡೆ ತಿರ್ಗಾ ಇಲ್ಲಿ ಈ ಕಡೆ. ಈ ಗುಂಡು ಬೇಕಂತೆ ಗೈಸ್. ಇದನ್ನೆಲ್ಲಾರು ಬಾಯಿ ಒಳಗೆ ಹಾಕೊಂಡ್ರೆ ಬಾರೆ ಗುಂಡು ಬಾರೆ. ಯಾರು ಬೈದ್ರು? ಮಾಮ ಬೈದ್ರಾ? ಎಲ್ಲಿಗೆ ಬಿತ್ತು? ಇಲ್ಲಿ ಬಾ, ಇಲ್ಲಿ ಬಾರೆ ಗುಂಡು. ಆಯ್ತಾ, ಕೈ ಮಾತ್ರ ಹಿಡಿಬಾರ್ದು. ಅಕ್ಕ ಬೈತಾಳ ನಿಂಗೆ. ಹತ್ರ ಬಾ, ದೂರ ಬರ, ಹತ್ರ ಬಾ. ಅಕ್ಕ ಬೈತಾಳ. ಹೊಡಿತೀನಿ ನಿನಗೆ, ಹಂಗೆ ಹಿಡ್ಕೋ. ಕೈ ಕಾಣಿಸ್ತಿದಾವ ನೋಡಲ್ ನಿಂದು. ಹಾ ನೋಡ, ಹಂಗೆ ಗಟ್ಟಿ ಹಿಡ್ಕೋಬೇಕು. ಚುಪ್ಪನ್ನು ಅವಳಿಗೆ. ಚುಪ್ಪು ವಿಡಿಯೋ ಕರೆಕ್ಟ್ ಆಗಿ ಮಾಡು ಅಂದ್ರೆ ಕರೆಕ್ಟ್ ಆಗಿ ಮಾಡಲ್ಲ ಗೈಸ್. ಕರೆಕ್ಟ್ ಆಗಿ ಮಾಡ್ತೀಯ ಇಲ್ಲ? ವಿಡಿಯೋ ಕರೆಕ್ಟ್ ಆಗಿ ಮಾಡ್ಬೇಕಾಯ್ತಾ? ನಮಸ್ಕಾರ.
ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಎಲ್ಲಿ ಹೋಗ್ತೀಯ? ಸ್ವಿಮ್ಮಿಂಗ್ ಹೋಗ್ತೀಯ ನಾಳೆಯಿಂದ? ಡ್ರೆಸ್ಸು ಅಮ್ಮ ಟೆಕ್ಸ್ಟ್ ಮಾತೆ ಹೋಗಿ ಡ್ರೆಸ್ ತಗೋಬೇಡ. ಆಯ್ತಮ್ಮ ಹೋಗೋಣ. ನಾನು ಆರ್ಯನ್ ನಮ್ಮ ಅಮ್ಮಗೆ ಐಸು ಇಲ್ಲಿ ನೋಡಿ ಬಟ್ಟೆ ಹೊರಿಸ್ತಿದ್ದಾರೆ. ನಮ್ಮ ಆರ್ಯನ್ ನೋಡಿ ಇಲ್ಲಿ ಬಟ್ಟೆ ಕಿತ್ತಾಕ್ತಾ ಇದ್ದಾನೆ. ಏಯ್ ಏಯ್ ಗೈಸ್, ನೀರು ತರಕ್ ಬಂದಿದ್ದೀವಿ. ಎಷ್ಟು ಜನ ಕ್ಯೂ ಅಲ್ಲಿದ್ದಾರೆ ನೋಡಿ. ಒಳ್ಳೆ ಸಿಲಿಂಡ್ರಿಗೆ ಕ್ಯೂ ಅಲ್ಲಿ ನಿಂತರಂಗೆ ನೀರಿಗೂ ನಿಲ್ಲಕ್ ಕಾಲ ಬಂದಿದೆ ಬೆಂಗಳೂರಲ್ಲಿ. ಫುಲ್ಲು ಕ್ಯೂ ಆಗಿದೆ ಗೈಸ್. ಏನದು? ಚಿಕನ್ ತರಕ್ಕೆ. ಗೈಸ್, ಮಧ್ಯಾಹ್ನ ಊಟಕ್ಕೆ ಚಿಕನ್ನು, ಅನ್ನ, ಚಿಕನ್ ಸಾಂಬಾರ್. ನಿಂಗೂ ಬೇಕೇನಾ? ಬಿಸಿ ಬಿಸಿ ತಗ. ತಿನ್ಸೆ ನಿಧಾನ. ಇವಾಗ ಊಟ ಎಲ್ಲ ಮಾಡಿ ಕಂಪ್ನಿ ಕಡೆ ಹೊರಟಿದ್ದೀನಿ. ಸೊ ಇವತ್ತು ಏನು ಮನೆಯಲ್ಲಿ ವ್ಲಾಗ್ ಮಾಡಬೇಕು ಅಂತ ಅಂದಿದ್ದೆ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಅಕ್ಕನ ಮಕ್ಳ ಜೊತೆನೆ ಆಟ ಆಡೋದೇ ಸುಮಾರು ಹೊತ್ತಾಯ್ತು. ನಮ್ಮ ಅಕ್ಕನ ಜೊತೆ ಮಾತಾಡ್ಸೋಣ ಅಂತಂದ್ರೆ ಅವಳು ಹೆವಿ ಬಿಸಿ ಇದ್ಲು. ಅಡುಗೆ ಮಾಡಿ ನೆಲ ಒರೆಸಿ ಫುಲ್ಲು ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅವಳಿಗೆ ಸಾಕಾಗೋಗಿತ್ತು. ಸೊ ಅದಕ್ಕೋಸ್ಕರ ಅವಳನ್ನ ಮಾತಾಡ್ಸಿಲ್ಲ. ಕಂಪ್ನಿಯಿಂದ ಬೇಗ ಬಂದು ಸೊ ಕೊಲಂಬಸ್ ಆಟ ಆಡಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ನಮ್ಮ ಶಾನನ. ಸೊ ನೋಡೋಣ ಬೇಗ ಬರೋಕ್ಕಾಗುತ್ತಾ ಅಂತ. ಗೈಸ್, ಕರ್ಗ ನೋಡಿ, ಕರ್ಗ. ಹೆವಿ ಗ್ರ್ಯಾಂಡಾಗಿ ಆಚರಿಸ್ತಾರೆ ಗೈಸ್ ಈ ಕರ್ಗನ ಜಿಗಣಿಲಿ. ಇಡೀ ಬೆಂಗಳೂರಲ್ಲೇ ಆಚರಿಸ್ತಾರೆ. ಸೊ ಇವತ್ತು ನಮ್ಮ ಏರಿಯಾದ ಕರ್ಗ ಇದೆ. ಸೊ ನೋಡಕ್ ಹೋಗೋಣ ಅಂತ ಅಂದ್ರೆ ಕಂಪ್ನಿ ಇರೋದ್ರಿಂದ ರಾತ್ರಿ ಬೇಗ ಬರೋಣ ಅಂತಿದ್ದೀನಿ. ರಾತ್ರಿ ಇಡೀ ಇರುತ್ತೆ ಕರ್ಗ ಅಂತೇಳಿ. ಸೊ ಇದಿಷ್ಟ ಆಗಿತ್ತು ನಮ್ದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.